ಹಾಯ್ ಹಲೋ ವೆಲ್ಕಮ್ ಟು ರಾಧಾಕೃಷ್ಣ ಫ್ಯಾಮಿಲಿ ಮೈ ಬಿಗ್ 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 ಫ್ಯಾಮಿಲಿಗೆ ಎಲ್ಲರಿಗೂ ಸ್ವಾಗತ ಕೇಳ್ತಾ ಇಲ್ಲಿ ಪಿಕ್ಕೆ ಕಾರ್ಡ್ ಫೈಲ್ ಇಟ್ಟಿದ್ದೀನಿ. ಇಲ್ಲಿ ನಿಮ್ಮ ವ್ಯಕ್ತಿಯ ಹೆಸರುಗಳು ಅಥವಾ ನಿಮ್ಮದು ಹೆಸರು, ನಿಮ್ಮ ವ್ಯಕ್ತಿ ಹೆಸರು ಯಾವುದಾದ್ರೂ ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಫೈಲ್ ನಂಬರ್ 1 ಕಾಣ್ತಾ ಇದೆಯಾ? ಕಾಣುತ್ತಿಲ್ವಾ? ನೋಡಿ, ನಿಮ್ಮ ವ್ಯಕ್ತಿಯ ನೇಮ್ ಇದರಲ್ಲಿ ಇರುತ್ತೆ. ಕಾಣ್ತಿಲ್ವಾ? ನೋಡಿ, ಇದು ಫೈಲ್ ನಂಬರ್ 2. ಈ ಆಲ್ಫಾಬೆಟ್ಸ್ ಯಾವುದ್ರಲ್ಲಿದೆ ಅವ್ರು ಆಯ್ಕೆ ಮಾಡ್ಕೊಳ್ಳಿ. ಇದು ಆಲ್ಫಾಬೆಟ್ಸ್ ಯಾವುದ್ರಲ್ಲಿದೆ ಅವ್ರು ಆಯ್ಕೆ ಮಾಡ್ಕೊಳ್ಳಿ. ಓಕೆನಾ? ನಿಮ್ಮದು ಹೆಸರಾಗಿರ್ಬೋದು ಅಥವಾ ನಿಮ್ಮ ವ್ಯಕ್ತಿಯ ಹೆಸರಾಗಿರ್ಬೋದು, ಆಯ್ಕೆ ಮಾಡ್ಕೊಳ್ಳಿ. ಏನು ಬರುತ್ತೆ ನೋಡೋಣ. ಓಕೆನಾ? ಫಸ್ಟನ್ನು ಆಯ್ಕೆ ಮಾಡ್ಕೊಂಡ್ರಿ ಅಂದ್ಕೊಂತೀನಿ. ನೋಡಿ, ಫಸ್ಟ್ ಒಂದು ಲೆಟ್ರ್ ACEGIKMNOQSUWY. ಓಕೆನಾ? ನಿಮ್ಮದು ಆಗಿರ್ಬೋದು, ನಿಮ್ಮ ವ್ಯಕ್ತಿದಾಗಿರ್ಬೋದು. ಈ ನೇಮನ್ನು ಆಯ್ಕೆ ಮಾಡ್ಕೊಳ್ಳಿ. ನಾನು ಇಲ್ಲಿ ಕೆಳಗಿಡ್ತೀನಿ ಇವಾಗ. ಓ ಮೈ ಗಾಡ್, ಇದು ಫೈಲನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ರಲ್ಲ ಅವ್ರದ್ದು ಸಿಚುವೇಶನ್ ಏನಾಗಿದೆ ಅಂತಂದರೆ, ನೀವು ಅಥವಾ ನಿಮ್ಮ ವ್ಯಕ್ತಿನ ನೀವು ಇದನ್ನ ಯಾರು ಆಯ್ಕೆ ಮಾಡ್ಕೊಂಡಿದ್ರಲ್ಲ ಫಸ್ಟನ್ನು, ಅವ್ರದ್ದು ಏನಾಗಿದೆ ಸಿಚುವೇಶನ್ ಅಂತಂದರೆ, ಅವರನ್ನು ಥರ್ಡ್ ಪಾರ್ಟಿ ಥರ್ಡ್ ಪಾರ್ಟಿ ಅಂದ ತಕ್ಷಣ ಹೇಳ್ತಾರೆ ಇಬ್ಬರ ಮಧ್ಯೆ ಇಲ್ಲ, ಬರೀ ಥರ್ಡ್ ಪಾರ್ಟಿ ಅಂತ ಹೇಳ್ತಾ ಇದ್ದಾರೆ. ಅಪ್ಪ ಅಮ್ಮ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಕಸಿನ್ಸ್ ಆಗಿರ್ಬೋದು, ನಿಮ್ಮ ಯಾರೇ ಆಗಿರ್ಬೋದು, ನಿಮ್ಮಿಬ್ಬರ ಮಧ್ಯೆ ಇನ್ನೊಬ್ರು ಯಾರು ಬಂದುಬಿಟ್ಟು ಇಲ್ಲ ಕಣೋ ಇವ್ರು ಸರಿ ಇಲ್ಲ ಕಣೋ ಇವ್ರು ಸರಿ ಇಲ್ಲ ಅಂತಂದ್ಬಿಟ್ಟು ಏನಾರ ಫಿಟ್ಟಿಂಗ್ ಮಾಡ್ತಾರಲ್ಲ, ಅದಕ್ಕೆ ಥರ್ಡ್ ಪಾರ್ಟಿ ಅಂತಾರೆ. ಓಕೆನಾ? ಅಥವಾ ಆ ವ್ಯಕ್ತಿ ಮಧ್ಯೆ ಇನ್ನೊಬ್ರು ಏನಾದರೂ ಇನ್ನೊಂದು ಹುಡುಗಿ ಬಂದುಬಿಟ್ಟು ದೂರ ಮಾಡಿದರೆ ಅದಕ್ಕೂ ಥರ್ಡ್ ಪಾರ್ಟಿ, ಅಥವಾ ಇನ್ನೊಂದು ಹುಡುಗ ಬಂದು ದೂರ ಮಾಡಿದರೆ ಅದಕ್ಕೂ ಥರ್ಡ್ ಪಾರ್ಟಿ ಅಂತಾರೆ. ಓಕೆನಾ? ಹೀಗಾಗಿಬಿಟ್ಟು ಇಲ್ಲಿ ಏನಾಗಿದೆ ಸಿಚುವೇಶನ್ ಅಂತಂದರೆ, ಅವರಿಬ್ಬರನ್ನೂ ಇಲ್ಲಿ ನಿಮ್ಮ ವ್ಯಕ್ತಿನ ಮನೆಯಿಂದ ಹೊರಗೆ ಹಾಕಿದ್ದಾರೆ. ನೀವು ಯಾರು ಇದನ್ನು ಆಯ್ಕೆ ಮಾಡ್ಕೊಂಡಿರ್ತಾರಲ್ಲ ಅವರು, ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಅವರು ನಿಮ್ಮ ವ್ಯಕ್ತಿನ ನೀವು ಮನೆಯಿಂದ ಹೊರಗೆ ಹಾಕಿದ್ದಾರೆ. ಥರ್ಡ್ ಪಾರ್ಟಿ ಮಾತು ಕೇಳಿಬಿಟ್ಟು ಹೊರಗೆ ಹಾಕಿದ್ದೀರಾ. ಅದ್ರ ಕರ್ಮ ಇವಾಗ ನೀವು ರಿಟರ್ನ್ ಇವಾಗ ಅನುಭವಿಸ್ತೀರಾ ಅಂತ ಹೇಳ್ತಾ ಇದೆ. ಏನಕ್ಕಂದರೆ ಮತ್ತೆ ಆ ವ್ಯಕ್ತಿನ ಹೊರಗೆ ಹಾಕಿಬಿಟ್ಟು ಆ ವ್ಯಕ್ತಿಗೆ ಮತ್ತೆ ತುಂಬ ನೆಗೆಟಿವಿಟಿ ಮಾಡಿಬಿಟ್ಟು ಏನೋ ನೀವು ಮಾಡಿದ್ದೇನೋ ಕೆಟ್ಟ ಕೆಲಸ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಅಂದ್ಬಿಟ್ಟು ತುಂಬ ನೆಗೆಟಿವಿಟಿ ಮಾಡಿದ್ದಾರೆ ಅವರಿಗೆ. ಮತ್ತಿನ್ನೊಂದು ಕೆಟ್ಟ ಕರ್ಮ ಮಾಡಿದ್ದೀರಾ. ಆ ಕರ್ಮ ಮತ್ತೆ ನಿಮಗೆ ರಿವರ್ಸ್ ಬ್ಯಾಕ್ ಆಗುತ್ತೆ. ಓಕೆನಾ? ದ ಟವರ್ ಕಾರ್ಡ್ ಬಂದಿದೆ. ನಿಮ್ಮ ಬಗ್ಗೆ ಏನೋ ಒಂದು ಗೊತ್ತಾಗ್ಬಿಟ್ಟು ಅಥವಾ ಆ ವ್ಯಕ್ತಿ ಬಗ್ಗೆ ನಿಮಗೇನೋ ಒಂದು ಗೊತ್ತಾಗ್ಬಿಟ್ಟು ಇದೇನಾಗಿದೆ, ಜೀವನ ಫುಲ್ಲು ಎಂಡ್ ಆಫ್ ದ ಡೇ ಆಗಿ ಬಂದಿದೆ. ಓಕೆನಾ? ದ ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ಆ ವ್ಯಕ್ತಿ ನಿಮ್ಮನ್ನು ಹೇಗೆ ಎಷ್ಟು ಪ್ರೀತಿ ಕೊಟ್ಟು ಒಂದು ಪ್ರೀತಿಯಿಂದ ಹೇಗೆ ಸಂಭಾಳಿಸಿದ್ದಾರೆ ಅಂತಂದರೆ, ಅಷ್ಟು ಪ್ರೀತಿ ಕೊಟ್ಬಿಟ್ಟು ನಿಮ್ಮನ್ನು ಕೇರ್ ಮಾಡಿದ್ದಾರೆ. ನೀವು ಕೃತಜ್ಞತೆಗೋಸ್ಕರ ಇಷ್ಟೆಲ್ಲ ನಾನು ತೊಂದರೆ ಕೊಟ್ಟರು ಇವರು ನನ್ನ ಪ್ರೀತಿ ಕೊಟ್ಟಿದ್ದಾರಲ್ಲ ಅಂದ್ಬಿಟ್ಟು ನೀವೇನು ಮಾಡ್ತೀರಾ, ಮತ್ತೆ ಇವಾಗ ಒಂದಾಗ್ತಾಯಿದ್ದಾರೆ. ಏನಕ್ಕೆ ಅಂದರೆ ನೀವಿಬ್ಬರು ಟ್ವಿನ್ ಫ್ಲೇಮ್ ಇದ್ದೀರ. ಬೇರೆಯವರ ಥರ್ಡ್ ಪಾರ್ಟಿ ಮಾತು ಕೇಳಿಬಿಟ್ಟು ನೀವೇನು ಅವ್ರಿಗೆ ಇಷ್ಟು ತೊಂದರೆ ಕೊಟ್ಟಿದ್ರಲ್ಲ, ನಿಮಗೆ ಜ್ಞಾನದ ಅರಿವು ಅಥವಾ ಈ ವ್ಯಕ್ತಿಯ ಬಗ್ಗೆ ನಿಮಗೆ ಡಿವೈನ್ ಮೂಲಕ ಏನೋ ಒಂದು ಸಿಚುವೇಶನ್ ಗೊತ್ತಾಗಿಬಿಟ್ಟು ನೀವು ನಾನು ಮಾಡಿದ ತಪ್ಪು ಅಂತ ನಿಮಗೆ ಅರಿವಾಗಿಬಿಟ್ಟು ಮತ್ತೆ ನೀವು ಆ ವ್ಯಕ್ತಿ ಜೊತೆ ಬರ್ತಾಯಿದ್ದೀರ. ನೀವು ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿದ್ದೀರ. ಆದಷ್ಟು ಬೇಗ ನೀವು ನಿಮ್ಮ ವ್ಯಕ್ತಿ ಬೇಕು ಅಂತ ಬರ್ತಾಯಿದ್ದೀರ. ಇದಕ್ಕೆ ಇನ್ನೊಂದೆರಡು ಕಾರ್ಡ್ ತಗೊಳ್ತಾನೆ. ಓಕೆನಾ? ಬಾಟಮ್ ಆಫ್ ದ ಎಂಪ್ರೆಸ್ ಇದ್ದಾರೆ. ನಿಮ್ಮ ವ್ಯಕ್ತಿ ಏನು ನೀವು ಮನೆಯಿಂದ ಹೊರಗೆ ಹಾಕಿದಾರಲ್ಲ ಆ ವ್ಯಕ್ತಿ ಎಂಪ್ರೆಸ್ ಇದ್ದಾರೆ. ಎಂಪ್ರೆಸ್ ಅಂದರೆ ರಾಣಿ ಅಲ್ಲ, ರಾಣಿಗಿಂತ ದೊಡ್ಡದಾಗಿದ್ದು ಮಹಾರಾಣಿಯಾಗಿ ಅವರು ಇದ್ದಾರೆ. ಏನಕ್ಕೆಂದರೆ ಅವ್ರದ್ದು ಇಲ್ಲಿ ಯಾವುದು ತಪ್ಪು ಕಾಣ್ತಾ ಇಲ್ಲ.
ನೀವು ಮೂರನೇ ವ್ಯಕ್ತಿಯ ಮಾತನ್ನು ಕೇಳಿಬಿಟ್ಟು ನಿಮ್ಮ ವ್ಯಕ್ತಿ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ನಿಮಗೆ ಕೆಟ್ಟ ಕರ್ಮ ಅನ್ನೋದು ಬರ್ತಾ ಇದೆ. ಮತ್ತು ಇದೇನು ನೆಗೆಟಿವಿಟಿ ಮಾಡಿದ್ರಲ್ಲ, ದಯವಿಟ್ಟು ಈ ನೆಗೆಟಿವಿಟಿನ ರಿಮೂವ್ ಮಾಡಿದ ಕರ್ಮ ಅನ್ನೋದು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀನಿ. ಓಕೆನಾ? ಮಾಡಿದ ತಪ್ಪಿಗಾದರೂ ಈ ನೆಗೆಟಿವಿಟಿನ ರಿಮೂವ್ ಮಾಡಿ ಫಸ್ಟು. ತಪ್ಪು ಮೇಲೆ ತಪ್ಪು, ಇಲ್ಲಿ ತಪ್ಪು ಮಾಡಿದ್ದೀರಾ ಮತ್ತೆ ಒಂದು ಕರ್ಮ ಅನುಭವಿಸ್ತೀರಾ, ಮತ್ತೆ ಇನ್ನೊಂದು ತಪ್ಪು ಮಾಡ್ತೀರಾ, ಮತ್ತೆ ಇನ್ನೊಂದು ಕರ್ಮ ಅನುಭವಿಸ್ತೀರಾ. ಆ ಥರ ಆಗೋದು ಬೇಡ ಸಿಚುವೇಶನ್ನು. ಅವರಿಗೆ ಈ ನೆಗೆಟಿವಿಟಿಯಿಂದ ಮುಕ್ತಿ ಕೊಡಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಇದಕ್ಕೆ ಏಂಜಲ್ಸ್ ಡಿವೈನ್ಸ್ ಕಾರ್ಡ್ ಏನು ಹೇಳ್ಬೋದು? ಕಿಂಗ್ ಆಫ್ ಸೋರ್ಸ್ ಇದೆ, ಎಸ್ ಆಫ್ ಕಪ್ಸ್ ಇದೆ, ಮತ್ತೆ ನೋಡಿ ಡೆವಿಲ್ ಕಾರ್ಡ್ ಇದೆ, ಮತ್ತೆ ಡೆವಿಲ್ ಕಾರ್ಡ್. ಮತ್ತೆ ಇಲ್ಲೇನಾಗಿದೆ ಗೊತ್ತಾ? ಮತ್ತೆ ನೆಗೆಟಿವಿಟಿ ಮಾಡಿದ್ದೀರಾ. ದಯವಿಟ್ಟು ಹಾಗೆ ಮಾಡಬೇಡಿ. ದಯವಿಟ್ಟು ದೊಡ್ಡ ಪ್ರಮಾಣದಲ್ಲಿ ನೆಗೆಟಿವಿಟಿ ಮಾಡಿದ್ದಾರೆ. ಏನಕ್ಕೆ ಅಂದರೆ ಇವರಿಬ್ಬರು ಒಂದಾಗಬಾರ್ದು ಅಂದ್ಬಿಟ್ಟು, ಇವರು ಟ್ವಿನ್ ಫ್ಲೇಮ್ ಇದ್ದಾರಲ್ಲ, ಇವರಿಬ್ಬರು ಒಂದಾಗಬಾರ್ದು ಅಂತಂದ್ಬಿಟ್ಟು ಇಲ್ಲಿ ಮತ್ತೆ ನೆಗೆಟಿವಿಟಿ ಮಾಡಿದ್ದಾರೆ. ಈ ನೆಗೆಟಿವಿಟಿ ಮಾಡಿದವರಿಗೆ ಸರಿಯಾಗಿ ಶಿಕ್ಷೆ ಖಂಡಿತವಾಗ್ಲೂ ಆಗುತ್ತೆ. ವಿತಿನ್ ದ 6 months 6 days 6 weeks ಅಂತ ಹೇಳ್ತಾ ಇದೆ. ಈ ಡೆವಿಲ್ ಕಾರ್ಡ್ ಏನು ಮಾಡಿದಾರಲ್ಲ ಅವರಿಗೆ 6 months 6 days 6 weeks ಅವ್ರಿಗೆ ಸರಿಯಾಗಿ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕೋ ಮಾತು ಕಟ್ ಆಗ್ತಾ ಇದೆ. ಏಂಜಲ್ಸ್ ಕಾರ್ಡ್ ಇದು ಟ್ಯಾರೋ ಗೈಡೆನ್ಸ್ ಏನು ಹೇಳ್ಬೋದು? ಪ್ಲೀಸ್ ಗೈಡೆನ್ಸ್ ಮೀ. ನೋಡಿ, ಡಿವೈನ್ ನಿಮಗೆ ಜಡ್ಜ್ಮೆಂಟ್ ಕೊಡೋದ್ರಲ್ಲಿದೆ. ನಿಮ್ಮ ಕೋರ್ಟ್ ಕೇಸ್ ನಿಮ್ಮ ಕೇಸು ಕೋರ್ಟಲ್ಲಿ ಹೋಗಿದೆ, ಹಾಗಾಗಿ ಅದಕ್ಕೆ ಜಡ್ಜ್ಮೆಂಟ್ ಬರೋದ್ರಲ್ಲಿದೆ ಅಂತ ಹೇಳ್ತಾರೆ. ಈ ಥರ್ಡ್ ಪಾರ್ಟಿ ಮಾತು ಕೇಳಿಬಿಟ್ಟು ನಿಮ್ಮ ಲೈಫು ಒಂದು ಕೋರ್ಟ್ ಕೇಸಿಗೆ ಹೋಗಿತ್ತು ಅಂತ ಕಾಣುತ್ತೆ. ಅದು ಇವಾಗ ಜಡ್ಜ್ಮೆಂಟ್ ಆಗೋದ್ರಲ್ಲಿದೆ. ಓಕೆನಾ? ಅದು ಪಾಸಿಟಿವ್ ಆಗುತ್ತೋ ನೆಗೆಟಿವ್ ಆಗುತ್ತೋ ನಿಮಗೆ ಬಿಟ್ಟಿದ್ದು. ಸಿಚುವೇಶನ್ ಹೇಗೆ ಬರುತ್ತೆ ಹಾಗೆ ಹ್ಯಾಂಡಲ್ ಮಾಡಬೇಕು. ಓಕೆನಾ? ನೋಡಿ, ಏಸ್ ಆಫ್ ಪೆಂಟಿಕಲ್ಸ್, ವಿಶ್ ಫುಲ್ಫಿಲ್ಮೆಂಟು. ನೀವೇನು ಅಂದ್ಕೊಂಡ್ರು ಆಗುತ್ತೆ, ಖಂಡಿತವಾಗ್ಲೂ ನಿಮಗೆ ಖಂಡಿತವಾಗ್ಲೂ ಆಗುತ್ತೆ. ನೋಡಿ, ವಾವ್, ಸೋ ಬ್ಯೂಟಿಫುಲ್ ಇದೆ. ನಿಮ್ಮದು ಮ್ಯಾರೇಜ್ ಆಗೋದ್ರಲ್ಲಿದೆ. ಮನೆ ತೊಗೊಳ್ತೀರಾ, ಕಾರ್ ತೊಗೊಳ್ತೀರಾ, ಅಥವಾ ನಿಮ್ಮ ಪಾಪು ಬರೋದ್ರಲ್ಲಿದೆ. ಸನ್ ಕಾರ್ಡ್ ಬಂದಿದೆ, ಒಳ್ಳೆ ಪಾಸಿಟಿವ್ ಕಾರ್ಡ್ ಬಂದಿದೆ. ಖಂಡಿತವಾಗ್ಲೂ ನಿಮಗೆ ಮುಂದೆ ಒಂದು ದೊಡ್ಡದಾಗಿ ಹ್ಯಾಪಿ ಲೈಫ್ ಇದೆ ಅಂತ ಹೇಳ್ತಾ ಇದೆ ಕಾರ್ಡ್. ಓಕೆನಾ? ಇದಕ್ಕೆ ಏಂಜಲ್ಸ್ ಗೈಡೆನ್ಸ್ ಏನು ಹೇಳ್ಬೋದು? ಏಂಜಲ್ಸ್ ಪ್ಲೀಸ್ ಗೈಡೆನ್ಸ್ ಮೀ, ಮೈ ವ್ಯೂವರ್ಸ್ಗೋಸ್ಕರ. ಕಮ್ಯುನಿಕೇಟ್ ಕ್ಲಿಯರ್ಲಿ. ಕರೆಕ್ಟಾಗಿ ನಿಮಗೇನು ಸಿಚುವೇಶನ್ ಆಗಿತ್ತಲ್ಲ ಅದನ್ನು ಕರೆಕ್ಟಾಗಿ ಮಾತಾಡಿದರೆ ಸಮಸ್ಯೆ ಸರಿ ಹೋಗುತ್ತೆ. ಓಕೆನಾ? ಕರೆಕ್ಟಾಗಿ ಮಾತಾಡ್ಬಿಡಿ. ಹೆಲ್ಪ್ಫುಲ್ ಪೀಪಲ್ ನಿಮ್ಗೆ ಸಹಾಯಕರನ್ನು ಕಳಿಸ್ತಾರೆ. ನೀವು ಏನೋ ಕೇಳಿದಿರ ಅಂತ ಕಾಣುತ್ತೆ, ನೋ ಅಂತ ಬಂದಿದೆ. ನೋಡಿ, ನೀವೇನೋ ಅಂದ್ಕೊಂಡಿದ್ದೀರ ಮನಸ್ಸಲ್ಲಿ, ಅದಕ್ಕೆ ನೋ ಅಂತ ಬಂದಿದೆ. ನೆಗೆಟಿವ್ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಆ್ಯಕ್ಚುಲಿ ಹೇಳಿಕೆ ಮಾತು ಕೇಳಿದ್ರೆ ಲೈಫ್ ಹೇಗೆಲ್ಲ ಹಾಳಾಗುತ್ತೆ ಅನ್ನೋಕ್ಕೆ ಇದೊಂದು ರೀಡಿಂಗ್ ಸಾಕು ಅನಿಸುತ್ತೆ ನನಗೆ. ಏನಕ್ಕೆ ಅಂದರೆ ನೆಗೆಟಿವ್ ಬೇರೆಯವ್ರ ಮಾತು ಕೇಳಿಬಿಟ್ಟು ಹೊರಗೆ ಹಾಕಿದ್ರು, ಮತ್ತೆ ಕಾಂಪ್ರಮೈಸ್ ಆದರು, ಮತ್ತೆ ನೆಗೆಟಿವಿಟಿ 3 ಟೈಮ್ ಮಾಡಿದ್ದಾರೆ ನೆಗೆಟಿವಿಟಿನ. ರೀಕನ್ಸಿಡರ್ ಆಗೋದ್ರಲ್ಲಿದೆ. ಓಕೆನಾ? ಖಂಡಿತವಾಗ್ಲೂ ರೀಕನ್ಸಿಡರ್ ಆಗುತ್ತೆ. ಖಂಡಿತವಾಗ್ಲೂ ಇಯರ್ ಫ್ರಮ್ ನೋವಲ್ಲೇ ನಿಮಗೆ ನಿಮ್ಮ ಲೈಫು ಸರಿ ಹೋಗುತ್ತೆ. ಚಿಂತೆ ಮಾಡಬೇಡಿ. ಇದನ್ನು ಫಸ್ಟ್ ಒಂದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಲೈಫು ಇಯರ್ ಫ್ರಮ್ ನೋ ಖಂಡಿತವಾಗ್ಲೂ ಲೈಫ್ ಸರಿ ಹೋಗುತ್ತೆ ಅಂತ ಕೇಳ್ತೀನಿ ನಾನು.
ಹೀಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ಯಾರು ಆಯ್ಕೆ ಮಾಡ್ಕೊಂಡಿದ್ರು ಅವ್ರಿಗೆಲ್ಲ ನಿಮಗೆ ನನ್ನ ನಮಸ್ಕಾರಗಳು. ಬನ್ನಿ ಸೆಕೆಂಡ್ ಒಂದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರ ಅಲ್ಫಾಬೆಟ್ ಬಂದು DBDFHILNPRTVXZ. ಓಕೆನಾ? ಕಾಣ್ತಾ ಇದೆಯಾ? ಓಕೆ, ಸೆಕೆಂಡ್ ಒನ್ ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? 9 ಆಫ್ ಕಪ್ಸ್ ಬರ್ತಿದೆ, 10 ಆಫ್ ಸೋರ್ಸ್, ವಾವ್, 9 ಆಫ್ ಪೆಂಟಿಕಲ್, ಇದು ನೋಡಿ ಕಾರ್ಡ್ ಉಲ್ಟಾ ಬಂದಿದೆ, 7 ಆಫ್ ಸೋರ್ಸ್, 7 ಆಫ್ ಸೋರ್ಸ್ ಆ್ಯಂಡ್ 7 ಆಫ್ ಪೆಂಟಿಕಲ್. ದ ವರ್ಡ್ ಕಾರ್ಡ್ ಉಲ್ಟಾ ಬಂದಿದೆ. ಓಕೆ, ಯಾರು ಸೆಕೆಂಡ್ ಒನ್ ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ ಅವ್ರಿಗಿದು. ನೀವೇನು ಅಂದ್ಕೊಂಡ್ರು ನಿಮ್ಮದು ವಿಶ್ ಫುಲ್ಫಿಲ್ಮೆಂಟ್ ಆಗ್ತಾಯಿದೆ. ನಿಮಗೆ ಯಾರು ನಂಬಿಸಿ ಬೆನ್ನಿಗೆ ಚೂರಿ ಹಾಕಿದ್ರಲ್ವ ಅವರಿಗೆ ತಕ್ಕ ಶಿಕ್ಷೆ ಆಗುತ್ತೆ. ನೀವು ಯಾರು ನಂಬಿದ್ರಲ್ವ ಎಷ್ಟು ದಿನ, ಇವರೇ ನನ್ನ ಪ್ರಾಣ, ಇವರೇ ನನ್ನ ಅದೇನೇನೋ ಅಂದ್ಕೊಂಡಿದ್ರಲ್ಲ ಅವರಿಂದಲೇ ನಿಮಗೆ ಖಂಡಿತವಾಗ್ಲೂ ಮೋಸ ಆಗೋದ್ರಲ್ಲಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇವರೇ ಮಹಾಲಕ್ಷ್ಮಿ ಕಾರ್ಡು, ಇವರೇ ಒಂದು ನೀವು ಲಕ್ಷ್ಮೀ ಅಮ್ಮನ ಕಾರ್ಡ್ ಬಂದಿದೆ. ಖಂಡಿತವಾಗ್ಲೂ ಈ ಯಾವುದೋ ಸಮಸ್ಯೆಯಿಂದ ಹೆದರು ಓಡಿ ಹೋಗ್ತಾ ಇದ್ದೀರಾ ಅಂತ ಹೇಳ್ತಾ ಇದೆ. ಖಂಡಿತವಾಗ್ಲೂ ಎದುರು ಓಡಿ ಹೋಗ್ಬೇಡಿ. ದ ವರ್ಡ್ ಕಾರ್ಡ್ ಏನಕ್ಕೆ ಉಲ್ಟಾ ಬಂತು ಗೊತ್ತಿಲ್ಲ, ನೋಡೋಣ ಇವೆರಡು ಏನಕ್ಕೆ ಉಲ್ಟಾ ಬಂತು. 7 ಆಫ್ ಸೋರ್ಸ್ ಆ್ಯಂಡ್ ದ ವರ್ಡ್ ಕಾರ್ಡ್ ಏನಕ್ಕೆ ರಿವರ್ಸ್ ಬಂತು ಅಂತ ಕೇಳ್ತೀನಿ. ದ ಹ್ಯಾಪಿ ಫ್ಯಾಮಿಲಿ, ನಿಮ್ಮದು ಒಂದು ಹ್ಯಾಪಿ ಫ್ಯಾಮಿಲಿ ಬರೋದ್ರಲ್ಲಿದೆ. ಪ್ಲೀಸ್ ಗೈಡೆನ್ಸ್. 7 ಆಫ್ ಸೋರ್ಸ್ ಏನಕ್ಕೆ ಉಲ್ಟಾ ಬಂತು? ಓಕೆ 7 ಆಫ್ ಸೋರ್ಸ್ ಏನಕ್ಕೆ ಉಲ್ಟಾ ಬಂತಂದರೆ, ನಿಮ್ಮನ್ನು ಏನು ಮನೆಯಿಂದ ಹೊರಗೆ ಹಾಕಿದ್ರಲ್ವ, ನಿಮ್ಮನ್ನೇನು ಮನೆಯಿಂದ ಹೊರಗೆ ಹಾಕಿದ್ರಲ್ಲ ಆ ಸಮಸ್ಯೆನ ನೀವು ಎದುರಿಸೋಕೆ ಆಗದೆ ನೀವು ಓಡಿ ಹೋಗ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ. ನಿಮ್ಮನ್ನು ಏನು ಬೇಡ ಅಂತ ಬಿಟ್ಟು ಹೋಗಿದ್ರಲ್ಲ ಅವ್ರ ಜೊತೆ ನಿಮಗೆ ಹೊರಡೋಕ್ಕಾಗ್ತಿಲ್ಲ, ಅದಕ್ಕೋಸ್ಕರ ನೀವು ಸಾಕಪ್ಪ ಸವಾಸನೆ ಬೇಡ ಅಂತಂದು ಬಿಟ್ಟು ಹೋಗ್ತಾ ಇದ್ದೀರ. ದ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ನಿಮ್ಮದು ಒಂದು ನ್ಯೂ ಬಿಗಿನಿಂಗ್ ಆಗೋದ್ರಲ್ಲಿದೆ. ಖಂಡಿತವಾಗ್ಲೂ ನ್ಯೂ ಬಿಗಿನಿಂಗ್ ಆಗುತ್ತೆ. ಖಂಡಿತವಾಗ್ಲೂ ನೀವು ಮಾಡಿರೋಂಥ ಗುಡ್ ಕರ್ಮ ಏನು ರಿಟರ್ನ್ ಬರುತ್ತೆ ಅಂತ. ದ ಟವರ್ ಕಾರ್ಡ್, ದ ವರ್ಡ್ ಕಾರ್ಡ್ ಏನಕ್ಕೆ ರಿವರ್ಸ್ ಬಂತು? ಪ್ಲೀಸ್ ಗೈಡೆನ್ಸ್ ಮೀ. ದ ವರ್ಡ್ ಕಾರ್ಡ್ ಏನಕ್ಕೆ ರಿವರ್ಸ್ ಬಂತು? ಏನಕ್ಕೆಂದರೆ 3 ಅವಕಾಶ ಕೊಟ್ಟಿದ್ರು ಉಪಯೋಗಿಸ್ಕೊಳ್ಳಿಲ್ಲ, ಮತ್ತು ಇನ್ನೊಂದು ಅವಕಾಶ ಕೊಡ್ತಿದ್ದಾರೆ, ನೀವು ಅದನ್ನು ಖಂಡಿತ ಸಹ ನೋಡ್ತಾ ಇಲ್ಲ. ಅದಕ್ಕೋಸ್ಕರ ದ ವರ್ಡ್ ಕಾರ್ಡ್ ರಿವರ್ಸ್ ಬರ್ತಾ ಇದೆ. ಏನಕ್ಕೆ ನೀವು ಈ 3 ಅವಕಾಶಗಳನ್ನು ಉಪಯೋಗಿಸ್ಕೊಳ್ತಾ ಇಲ್ಲ? ಯಾಕೆ ಈ 3 ಅವಕಾಶಗಳು ನೀವು ಯಾಕೆ ಉಪಯೋಗಿಸ್ಕೊಳ್ತಾ ಇಲ್ಲ? ಏನಕ್ಕಂದರೆ ಬ್ಯಾಲೆನ್ಸ್ ಆಗ್ತಿಲ್ಲ ನಿಮಗೆ. ನಿಮ್ಮ ಕಡೆಯಿಂದ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತಂದು ನಿಮಗೆ ಗೊತ್ತಾಗ್ತಾ ಇಲ್ಲ. ಯಾವುದನ್ನು ಆಯ್ಕೆ ಮಾಡ್ಕೋಬೇಕು, ಯಾವುದನ್ನು ಬಿಡಬೇಕು, ಯಾವುದನ್ನು ಸರಿ ಹೋಗುತ್ತೆ ಏನು ಅಂತಂದು ನಿಮಗೆ ಗೊತ್ತಾಗ್ತಿಲ್ಲ. ಹಾಗಾಗಿ ಬ್ಯಾಲೆನ್ಸ್ ಇಂಪ್ರೆನ್ಸ್ ಬಂದಿದೆ, ಟೆಂಪ್ರೆನ್ಸ್. ಓಕೆನಾ? ಬ್ಯಾಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಅಥವಾ ನಿಮ್ಮ ಮೆಂಟಲಿ ಫಿಸಿಕಲಿ ಬ್ಯಾಲೆನ್ಸ್ ಆಗಬೇಕು. ನಿಮ್ಮ ವರ್ಕು ಮತ್ತು ನಿಮ್ಮ ಮಾಡ್ತಿರೋ ಕೆಲಸದಲ್ಲಿ ಎರಡೆರಡು ಆಪ್ಷನ್ ಇದೆ ನಿಮಗೆ. ಹಾಗಾಗಿ ನಿಮಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಿಮಗೆ ಈ ಸಮಸ್ಯೆ ಬಂದಿರೋದು. ದ ಸನ್ ಕಾರ್ಡ್ ಬಂದಿದೆ. ನಿಮ್ಮ ಲೈಫು ಬ್ರೈಟ್ ಆಗೋದ್ರಲ್ಲಿದೆ. ಖಂಡಿತವಾಗ್ಲೂ ಬ್ರೈಟ್ ಆಗುತ್ತೆ. ಇದೊಂದು ಅವಕಾಶ ತೊಗೊಳ್ಳಿ. ದೇವರು ಇನ್ನೊಂದು ಅವಕಾಶ ಕೊಡ್ತಾ ಇದ್ದಾನೆ. ಅದನ್ನು ಕಣ್ಣು ಬಿಟ್ಟು ನೋಡಿ ಅಂತ ಹೇಳ್ತಾನೆ. ಅಥವಾ ವ್ಯಕ್ತಿ ಇರ್ಬೋದು, ಅಥವಾ ವ್ಯಕ್ತಿನೇ ಇರ್ಬೋದು. ವ್ಯಕ್ತಿ ಮೂರು ಬೇಡ ಅಂತ ಹೇಳ್ತಿದಾರಲ್ಲ, ಇನ್ನೊಬ್ರು ಕೊಡ್ತಾ ಇದ್ದಾರೆ, ಅವ್ರು ತೊಗೊಳ್ಳಿ ಅಂದರೆ ನೀವು ತೊಗೊಳ್ತಾನೆ ಇಲ್ಲ. ಕಣ್ಣು ಮುಚ್ಕೊಂಡು ಕುತ್ಕೊಂಡ್ಬಿಟ್ಟಿದಾರ. ನಂಗೆ ಯಾರು ಬೇಡ ಅಂತ ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದಾರೋ ಅದಕ್ಕೋಸ್ಕರನೇ ಇದು ಬಂದಿರೋದು ಕಾರ್ಡು. ಓಕೆ, ಏನಕ್ಕೆಂದ್ರೆ ಯಾರು ಬೇಡ ಅಂತ ಏನಕ್ಕೆ ಅಂತಂದರೆ ಆ ವ್ಯಕ್ತಿಗಳೆಲ್ಲ ಮೋಸ ಮಾಡಿ ಹೋಗಿದಾರಲ್ಲ, ಅದಕ್ಕೆ ಎಲ್ಲಿ ಇವರು ಹಾಗೆ ಮಾಡಿಬಿಡ್ತಾರೆ ಅಂತ ಭಯ ಹುಟ್ಬಿಟ್ಟಿದೆ. ಹಾಗಾಗಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ದ ಫೂಲ್ ಕಾರ್ಡ್ ಬಂದಿದೆ. ನ್ಯೂ ಬಿಗಿನಿಂಗ್, ಮತ್ತೆ ನೀವು ಹೊಸದಾಗಿ ಸ್ಟಾರ್ಟ್ ಮಾಡೋದು, ಹೊಸದಾಗಿ ಮತ್ತೆ ಸ್ಟಾರ್ಟ್ ಮಾಡಬೇಕು. ಓಕೆ,
ದ ಮ್ಯಾಜಿಷಿಯನ್ ನಿಮ್ಮ ಲೈಫಲ್ಲಿ ಏನಾಗೋದ್ರಲ್ಲಿದೆ, ದ ಮ್ಯಾಜಿಷಿಯನ್ ಆಗೋದ್ರಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಏನೋ ಒಂದು ಗೈಡೆನ್ಸ್ ಸಿಗುತ್ತೆ, ಏನೋ ಒಂದು ಮಾರ್ಗ ಸಿಗುತ್ತೆ, ಡಿವೈನಿಂದ ಏನೋ ಒಂದು ನಿಮಗೆ ಮಾಹಿತಿ ಸಿಗುತ್ತೆ. ಆವಾಗ ನೀವೇನು ಮಾಡ್ತೀರಾ, ಕರೆಕ್ಟಾಗಿ ನಿರ್ಧಾರವನ್ನು ನೀವು ತೊಗೊಳ್ತೀರಾ. ಖಂಡಿತವಾಗ್ಲೂ ನೈಟ್ ಆಫ್ ಕಪ್ಸ್ ನೋಡಿ, ನೀವು ಅಂದ್ಕೊಂಡ ವ್ಯಕ್ತಿ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ನಿಮ್ಗೆ ಯಾರು ಬೇಕು ಅನ್ಸುತ್ತಾರೋ, ನಿಮ್ಗೇನು ಅವಕಾಶಗಳಿದೆ ಅದು ಖಂಡಿತವಾಗ್ಲೂ ನಿಮ್ಮನ್ನು ಕೈ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದೆ. ದ ಡೆತ್ ಕಾರ್ಡ್ ಬಂದಿದೆ. ದ ಸಿಚುವೇಶನ್, ನಿಮ್ದೇನು ಕೆಟ್ಟ ಸಿಚುವೇಶನ್ ಇತ್ತಲ್ಲ ಅದು ಎಂಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಎಂಡ್ ಆಗುತ್ತೆ. ಓಕೆನಾ? ತುಂಬ ಭಯ ಪಟ್ಕೊಳಕ್ಕೆ ಹೋಗ್ಬೇಡಿ. ತುಂಬ ಭಯ ಪಟ್ಕೊಂಡ್ಬಿಟ್ಟು ಇದಿದ್ದು ಬ್ಲಡ್ ಪ್ರೆಷರೆಲ್ಲ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಓಕೆ, ಇಂಬ್ಯಾಲೆನ್ಸ್ ಆಗಿದೆ. ಖಂಡಿತವಾಗ್ಲೂ ಬ್ಯಾಲೆನ್ಸ್ ಮಾಡ್ಕೊಳ್ಳೇಬೇಕು. ಎಲ್ಲಿಗೂ ಪಯಣ ಮಾಡ್ತಾ ಇದ್ದೀರಾ, ಲೋಕನ ಬಿಟ್ಟು ಹೋಗ್ತಾರೋ, ಮನೆನ ಬಿಟ್ಟು ಹೋಗ್ತಾರೋ, ಅಥವಾ ಟೋಟಲ್ ಯಾವ ಪಯಣ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಈ ಜನರ ಸವಾಸನೆ ಸಾಕು ಅಂತಂದ್ಬಿಟ್ಟು ಎಲ್ಲ ಪಯಣ ಮಾಡ್ತಾ ಇದ್ದಾರೆ ಅನಿಸ್ತದೆ. ಖಂಡಿತವಾಗ್ಲೂ ನೋಡಿ, 3 ಅವಕಾಶ ಇದೆ. ಖಂಡಿತವಾಗ್ಲೂ ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ತೀರಾ, ಖಂಡಿತವಾಗ್ಲೂ ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ತೀರಾ ಅಂತ ಕೇಳ್ತಾ, ಇವಾಗ ನಿಮ್ಮ ಈ ಪ್ರಶ್ನೆಗಳಿಗೆ ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ಬೋದು? ಏಂಜಲ್ಸ್ ಪ್ಲೀಸ್ ಗೈಡೆನ್ಸ್ ಮೀ. ಫೈಲ್ ನಂಬರ್ 2 ಅವರಿಗೆ. ಫೈಲ್ ನಂಬರ್ 2 ಅವ್ರಿಗೆ ಖಂಡಿತ, ಇಫ್ ಯು ಬಿಲೀವ್, ನೀವು ನಂಬಬೇಕು. ನಂಬಿದ್ರೆ ಮಾತ್ರ ಇದೆಲ್ಲ ಆಗೋದು ಸಾಧ್ಯ. ನಂಬಿಕೆ ಇರಲಿಲ್ಲ ಅಂದರೆ ಏನೂ ಆಗೋದಿಲ್ಲ. ನಿಮ್ಮ ನಂಬಿಕೆನೇ ನಿಮ್ಮ ಜೀವನ. ತುಂಬ ಮಾತಾಡಿದಾಗ ಕ್ಷಮಿಸ್ಬಿಡಿ ಆಯಿತಾ? ಅಬಂಡೆನ್ಸ್ ಬರೋದ್ರಲ್ಲಿದೆ, ಅಪಾರ್ಚುನಿಟಿ ಬರೋದ್ರಲ್ಲಿದೆ. ಖಂಡಿತವಾಗ್ಲೂ ದುಡ್ಡೇ ದುಡ್ಡು ಇಂದ ನಿಯರ್ ಫ್ಯೂಚರಲ್ಲಿ ಆಗುತ್ತೆ. ಓಕೆ, ಇನ್ನೊಂದು ಗೈಡೆನ್ಸ್ ಪ್ಲೀಸ್. ಏಂಜಲ್ಸ್ ಪ್ಲೀಸ್ ಗೈಡೆನ್ಸ್ ಮೀ. ಏಂಜಲ್ಸ್ ಪ್ಲೀಸ್ 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 ಸೊಲ್ಯೂಷನ್. ನಿಮ್ಮ ಮೈಂಡ್ ಎಲ್ಲ ಕಾಮ್ ಆಗುತ್ತೆ. ಓಕೆನಾ? ಆ ಥರ ಒಂದು ಸೊಲ್ಯೂಷನ್ ಬರುತ್ತೆ. ನೀವು ಭಯ ಪಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. ತುಂಬ ಭಯ ಪಟ್ಕೊಂಡು ಊರು ಬಿಟ್ಟು ಹೋಗಬೇಡಿ. ಓಕೆನಾ? ಯಾರು ಫೈಲ್ ನಂಬರ್ 2 ಆಯ್ಕೆ ಮಾಡ್ಕೊಂಡಿದ್ರೆ ಅವರಿಗೆ ರೀಡಿಂಗು. ಓಕೆ, ಈಗ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೈ ಚಾನಲ್ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್.